ಎಲ್ಲರಿಗೂ ನಮಸ್ಕಾರ. ಇಂದು ನಾವು EB5 ಪ್ರೋಗ್ರಾಮರ ಬಗ್ಗೆ ಹೇಳಲಿದ್ದೇವೆ. ಪ್ರಾದೇಶಿಕ ಕೇಂದ್ರಗಳ ವಿಶ್ವಾಸಾರ್ಹತೆ ಮತ್ತು ಅದರ ಟ್ರ್ಯಾಕ್ ರೆಕಾರ್ಡ್ ನೋಡುವುದರ ಬಗ್ಗೆ. ಮೊದಲು ಪ್ರಾದೇಶಿಕ ಕೇಂದ್ರದ ಇತಿಹಾಸ ನೋಡೋಣ. ಅವರು ಎಷ್ಟು ಪ್ರಾಜೆಕ್ಟ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮತ್ತು USCISನೊಂದಿಗೆ ಅವರ ಅನುಮೋದನಾ ಎಷ್ಟಿದೆ. ಆಮೇಲೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡುವ. ವರ್ಷಗಳಿಂದೀಚೆಗೆ ಅವರ ಹಣಕಾಸಿನ ಕಾರ್ಯಕ್ಷಮತೆ ನೋಡುವ. ಅವರು ಹೂಡಿಕೆ ಗುರಿಗಳನ್ನು ನಿರಂತರವಾಗಿ ಪೂರೈಸಿದ್ದಾರೆಯೇ. ಪ್ರಾದೇಶಿಕ ಕೇಂದ್ರಕ್ಕೆ ಸಂಬಂಧಿಸಿದ ಯಾವುದೇ ಕಾನೂನು ಸಮಸ್ಯೆಗಳು ಅಥವಾ ವಿವಾದಗಳಿಗಾಗಿ ಪರಿಶೀಲಿಸಿ. ಒಟ್ಟಿನಲ್ಲಿ EB5 ಪ್ರಾದೇಶಿಕ ಕೇಂದ್ರಗಳ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡಿಕೊಳ್ಳಿ. ಅವರ ಇತಿಹಾಸ, ಕಾರ್ಯಕ್ಷಮತೆ ಮತ್ತು ಖ್ಯಾತಿಯನ್ನು ಪರಿಶೀಲಿಸಿ. ಸುರಕ್ಷಿತ ಭವಿಷ್ಯಕ್ಕಾಗಿ ಸರಿಯಾದ ನಿರಂತರಗಳನ್ನು ತೆಗೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಸಂಪರ್ಕಿಸಿ. ಧನ್ಯವಾದಗಳು.